ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಆಗಸ್ಟ್ 29ರಂದು ಅಡಿಕೆ ಕೊಳೆ ರೋಗಕ್ಕೆ ಪರಿಹಾರ ನೀಡಲು ಒತ್ತಾಯಿಸಿ ಕೊಳೆ ಅಡಿಕೆ ಸುರಿದು ಬೃಹತ್ ಪ್ರತಿಭಟನೆ. ಅಡಿಕೆ ಬೆಳೆಗಾರರು ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ರಾಮಚಂದ್ರ ಭಟ್ ಮತ್ತು ಚೇತನ್ ರಾಜ್ ಮನವಿ. ಕಲ್ಮನೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ 6 ಕೋಟಿ ರೂಪಾಯಿಗೂ ಹೆಚ್ಚಿನ ಹಣ ಗೋಲ್ಮಾಲ್. ಅವ್ಯವಹಾರ ಕುರಿತು ಮೊದಲ ಸುದ್ದಿ ಪ್ರಕಟಿಸಿದ್ದು ಸಾಗರ ಸುತ್ತ ವಾರಪತ್ರಿಕೆ. ಸೊಸೈಟಿ ಎದುರು ಹಣ ಕಟ್ಟಿದವರ ಪ್ರತಿಭಟನೆ. ಮಲ್ಲಿಕಾರ್ಜುನ್ ಹಕ್ರೆ ಭಾಗಿ. ಹಣ ಹಿಂದಿರುಗಿಸಲು ಹಕ್ರೆ, ಸುರೇಶ್ ಗೌಡ, ಶ್ರೀನಿಧಿ ಇನ್ನಿತರರ ಒತ್ತಾಯ. ಅಡಿಕೆ ಸುಲಿದು ದುಡಿದ ಹಣ ಕಳೆದುಕೊಂಡಿದ್ದೇವೆ, ನ್ಯಾಯ ದೊರಕಿಸಿ ಎನ್ನುತ್ತಿದ್ದಾರೆ ಹಣ ಕಟ್ಟಿದವರು. 2023-24ನೇ ಸಾಲಿನ ಡಾಕ್ಟರ್ ರಾಜನಂದಿನಿ ಅಧ್ಯಕ್ಷತೆಯ ರೋಟರಿ ಸಂಸ್ಥೆಗೆ ಹಲವು ಪ್ರಶಸ್ತಿ. ಗಿಣಿವಾರದ ಕೊಡಚಾದ್ರಿ ಶಾಲೆಯಲ್ಲಿ ಗಮನ ಸೆಳೆದ ಶ್ರೀ ರಾಧಾಕೃಷ್ಣ ವೇಷಭೂಷಣ. ಈಗ ಸುದ್ದಿಯ ವಿವರ. ಅಡಿಕೆ ಕೊಳೆ ರೋಗಕ್ಕೆ ಸಂಬಂಧಪಟ್ಟಂತೆ ಪರಿಹಾರಕ್ಕೆ ಒತ್ತಾಯಿಸಿ ಹಕ್ಕೊತ್ತಾಯದ ಬೃಹತ್ ಪ್ರತಿಭಟನೆಯನ್ನು ಸೆಪ್ಟೆಂಬರ್ 29ರಂದು ಬೆಳಗ್ಗೆ 10:30ಕ್ಕೆ ಅಡಿಕೆ ಸುರಿದು ಉಪವಿಭಾಗಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ವಾಶಂ ರಾಮಚಂದ್ರ ಭಟ್ ತಿಳಿಸಿದರು. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2 ತಿಂಗಳು ಸತತವಾದ ಮಳೆಯಿಂದ ಅಡಿಕೆ ಬೆಳೆಗಾರರು ಅಡಿಕೆ ಉಳಿಸ್ಕೊಳ್ಳೋದೇ ಕಷ್ಟ ಆಗಿದೆ. ಸುಮಾರು 50ರಿಂದ 60% ಅಡಿಕೆ ಈಗಾಗಲೇ ಕೊಳೆ ರೋಗದಿಂದ ನೆಲ ಕಚ್ಚಿದೆ. ಒಂದು ಮಂಗನ ಕಾಟ, ಎರಡನೇದು ಕೊಳೆ, ವಿಪರೀತ ಕೊಳೆ. ಇದೇ ತರ ಮಳೆ ಆಗ್ಬಿಟ್ರೆ ಬಹುಶಃ ಬರೀ ಜಂಗೊಂದು ಉಳಿಬಹುದು, ಅಡಿಕೆ ಪೂರ್ತಿ ಕಳ್ಕೊಳ್ಳುವ ವ್ಯವಸ್ಥೆಯಲ್ಲಿ ಅಡಿಕೆ ಬೆಳೆಗಾರರು ಸಾಗರ ಪ್ರಾಂತ್ಯದಲ್ಲಿ ಕಾಣ್ತೀವಿ. ಅದರಲ್ಲೂ ಸಾಗರ ಹೊಸನಗರ ಭಾಗದಲ್ಲಿ ಸಿಕ್ಕಾಪಟ್ಟೆ ಕೊಳೆ ಇದೆ. ತೋಟಕ್ಕೆ ಹೋದರೆ ಅಡಿಕೆ ಮೇಲೆ ಕಾಲಿಡುವಂಥ ಸ್ಥಿತಿ. ಈ ಹಿನ್ನೆಲೆ ಒಳಗಡೆ ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರ ಸಂಘದಿಂದ ಕೂಡಲೇ ಅಡಿಕೆ ಮರವನ್ನು ಉಳಿಸ್ಕೊಳ್ಬೇಕಾಗಿದೆ, ಬೆಳೆಗೆ ಪರಿಹಾರವನ್ನು ಕೇಳಬೇಕಾಗಿದೆ. ಈ ದಿಶೆಯಲ್ಲಿ ಬರುವ 29ನೇ ತಾರೀಕು ಗುರುವಾರ ದಿವಸ ಬೆಳಗ್ಗೆ 10ವರೆಗೆ APMCಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಈಗಾಗಲೇ ಸಾಗರದ ತುಂಬ್ರಿ ಬ್ಯಾಕ್ವರ್ಡ್ ಭಾಗ, ಹೊಸನಗರದ ಕೆಲವು ಭಾಗಗಳಲ್ಲಿ ನಮ್ಮ ಶಾಸಕರು ಓಡಾಡಿದ್ದಾರೆ. ಜೊತೆಗೆ ತೋಟಗಾರಿಕೆ ಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಅದರ ಪೂರಕವಾಗಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಬರೇ ಅವರು ಶಾಸಕರು ಕೊಟ್ಟಿದ್ದಾರೆ ನಮ್ಮ ಪರವಾಗಿ, ಅದಕ್ಕೆ ನಾನು ಅಭಿನಂದನೆಯನ್ನು ಸಹ ಸಲ್ಲಿಸ್ತೀನಿ. ಅದಕ್ಕೆ ಪೂರಕವಾಗಿ ನಮ್ಮ ಶಕ್ತಿ ಪ್ರದರ್ಶನ, ಅಂದ್ರೆ ತಲೆ ಮುಖ್ಯ ಆಗತ್ತೆ, ಹೋರಾಟ ಮುಖ್ಯ ಆಗತ್ತೆ. ಹೌದು, ಇಷ್ಟು ಆಗಿದೆ, ಇಷ್ಟು ಜನರಿಗೆ ಹಾನಿಯಾಗಿದೆ ಹೇಳ್ತಕ್ಕಂಥ ವ್ಯವಸ್ಥೆಯನ್ನ ನಾವು ತೋರಿಸುವ ಮುಖಾಂತರ ಪ್ರತಿಭಟನೆ ಹಕ್ಕೊತ್ತಾಯವನ್ನ 29ನೇ ತಾರೀಕು ಕರೆದಿದ್ದೀವಿ. ಎಲ್ಲ ಅಡಿಕೆ ಬೆಳೆಗಾರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ದಿವಸ AC ಆಫೀಸ್ ಭಾಗದಲ್ಲಿ ಅಡಿಕೆಯನ್ನ ಸುರಿದು, ಕೊಳೆ ಅಡಿಕೆಯನ್ನ ಸುರಿದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದನ್ನ ಎಲ್ಲ ಸಾಗರ, ಸೊರಬ, ಹೊಸನಗರದ ಎಲ್ಲ ಅಡಿಕೆ ಬೆಳೆಗಾರರು ಈ ನಮ್ಮ ಹೋರಾಟಕ್ಕೆ, ಈ ಪ್ರತಿಭಟನೆಗೆ, ಈ ಹಕ್ಕೊತ್ತಾಯಕ್ಕೆ ಬರಬೇಕು ಅಂತ ತಮ್ಮ ಮುಖಾಂತರ ನಾನು ಎಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೀನಿ. ತೋಟಕ್ಕೆ ಆಗ್ತಕ್ಕಂಥ ಹಾನಿಯ ಬಗ್ಗೆ ಒಂದು ಮನವಿಯನ್ನ ಕೊಟ್ಟಿದ್ದೀವಿ. ಮಂಗ, ಕಾಡ್ಕೋಣ ಇದರ ಮತ್ತು ಹಂದಿಗಳ ಕಾಡ್ಕೋಣದ ಬಗ್ಗೆ ಈ ಬಗ್ಗೆ ಈಗಾಗಲೇ ನಾವು ಪರಿಹಾರಕ್ಕೂ ಕೋರಿದ್ದೀವಿ. ಜೊತೆಗೆ ಕೂಡಲೇ ಕಂಟ್ರೋಲ್ ಮಾಡಬೇಕು ಮಂಗ ಮತ್ತು ಕಾಡ್ಕೋಣ ಹಂದಿಗಳನ್ನ ಅಂತ ಹೇಳಿದ್ದೀವಿ. ಹೊಸ DF ಬಂದಿದ್ದಾರೆ. ಆ ಬಗ್ಗೆ ಒಂದು ವಾರದಲ್ಲಿ ಅಥವಾ 15 ದಿವಸ ಒಂದು ಟೈಮ್ ಕೊಟ್ಟು ಅದನ್ನು ಸಹ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಕೈಗೊಳ್ತೀವಿ. ಮತ್ತೊಂದು ವಿಷಯ ಅಂತಂದ್ರೆ, ಅನೇಕ ಕಡೆಗಳಲ್ಲಿ ಹರಿದಾಡ್ತಾ ಇದೆ. ಅಡಿಕೆ ಬೆಳೆಗಾರರು ಅಡಿಕೆಯನ್ನ ಹಾಳು ಮಾಡ್ತಾ ಇದ್ದಾರೆ, ಅದಕ್ಕೆ ಬಣ್ಣ ಹಾಕ್ತಾ ಇದ್ದಾರೆ, ಇದರಿಂದ ಸರಿಯಾದ ಅಡಿಕೆ ಬರ್ತಾ ಇಲ್ಲ ಅಂತ. ಇದನ್ನು ಅಡಿಕೆ ಬೆಳೆಗಾರ ಸಂಘ ಖಂಡಿಸ್ತದೆ. ಯಾತಕ್ಕಾಗಿ ಅಂತಂದ್ರೆ, ಯಾವುದೇ ಕಾರಣಕ್ಕೂ ಅಡಿಕೆ ಬೆಳೆಗಾರರು ಅಡಿಕೆಯನ್ನ ಬಹಳ, ಅದರಲ್ಲೂ ಮೂಲತಃ ಸಾಂಪ್ರದಾಯಿಕ ಅಡಿಕೆ ಬೆಳೆಗಾರರು ತುಂಬಾ ಉತ್ತಮವಾದ ಅಡಿಕೆಯನ್ನು ಮಾಡ್ತಾರೆ. ಕೆಂಪಡಿಕೆಯನ್ನು ಮಾಡಬೇಕಿದ್ರೆ ಸುಮಾರು 2 ರಿಂದ 3 ತಾಸು ಅಡಿಕೆಯನ್ನ ಬೇಯಿಸಿ ಉತ್ತಮವಾದ ಅಡಿಕೆಯನ್ನ ತೆಗೆದುಕೊಂಡು ಬರ್ತಾರೆ. ಚಾಲಿ ಮಾಡಬೇಕಿದ್ರೆ ಸುಮಾರು 40 ರಿಂದ 50 ದಿವಸ ಒಣಸಿ ಉತ್ತಮವಾದ ಚಾಲಿಯನ್ನು ಮಾರುಕಟ್ಟೆಗೆ ತರ್ತಾರೆ. ಆದ್ರೆ ಕೆಲವೇ ಕೆಲವು ಮಧ್ಯವರ್ತಿಗಳಿಂದ ಅಡಿಕೆ ಹಾಳಾದ ಅಡಿಕೆಗಳು ಇರ್ಬೋದು, ಬಣ್ಣ ಹಾಕುವಂತ ವ್ಯವಸ್ಥೆ ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಅವರು ನಿಜವಾದ ಅಡಿಕೆ ಬೆಳೆಗಾರರಲ್ಲ. ನಿಜವಾದ ಅಡಿಕೆ ಬೆಳೆಗಾರರು ಯಾವತ್ತು ಈ ತರದ ಕೆಲಸವನ್ನು ಮಾಡೋದಿಲ್ಲ.
ಹಾಗಾಗಿ ಅಡಿಕೆ ಬೆಳೆಗಾರರ ಮೇಲೆ ಈ ತರದ ಯಾವುದೇ ಗೂಬೆಯನ್ನು ಕೂರಿಸುವಂತ ವ್ಯವಸ್ಥೆ ಬೇಡ. ಅಡಿಕೆ ಬೆಳೆಗಾರರು ನೈಜವಾಗಿರ್ತಕ್ಕಂಥ ಅಡಿಕೆಯನ್ನೇ ಮಾರುಕಟ್ಟೆಗೆ ತರ್ತಾರೆ. ಯಾರು ಈ ತರದ ಅಡಿಕೆಯನ್ನು ಹಾನಿ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕಠಿಣ ಕ್ರಮವನ್ನ ಕೈಗೊಳ್ಬೇಕು. ಅದಕ್ಕೆ ಅಡಿಕೆ ಬೆಳೆಗಾರ ಸಂಘ ಅದಕ್ಕೆ ಸಹಕಾರವನ್ನು ಕೊಡ್ತದೆ ಅಂತ ಹೇಳ್ತಾ ಇದ್ವಿ. ಇನ್ನು ಮತ್ತೊಂದು ವಿಚಾರ ಅಂತಂದ್ರೆ, ಈಗಾಗಲೇ ಸಾಗರ ತಾಲೂಕಿನಲ್ಲಿ ಅನೇಕ ಕಡೆ ಕಳ್ಳತನ ಆಗಿದೆ. ಅಡಿಕೆ ಮತ್ತು ಬೇರೆ ಬೇರೆ ಸಾಮಗ್ರಿಗಳು, ಚರಾಸ್ತಿಗಳು. ಅದ್ರ ಬಗ್ಗೆ ಅಡಿಕೆ ಬೆಳೆಗಾರ ಸಂಘ ನಿಮ್ಮ ಮುಖಾಂತರ ನಾವು ಹೋರಾಟವನ್ನು ಮಾಡಿದಾಗ ಸಾಗರದಲ್ಲಿ ಸುಮಾರು ಒಂದು 95 ಚೀಲ ಅಡಿಕೆಯನ್ನು ಕೊಡಿಸಿದ್ದಾರೆ. ವಿವಿಧ ಕಡೆ ಕಳ್ಳತನ ಆಗಿರ್ತಕ್ಕಂಥ ಮಾಲ್ಗಳನ್ನ ವಾಪಸ್ ಕೊಡಿಸಿದ್ದಾರೆ. ಅದಕ್ಕೆ ನಾನು ಪೊಲೀಸ್ ಇಲಾಖೆಗೆ ಅಡಿಕೆ ಬೆಳೆಗಾರ ಸಂಘದಿಂದ ನಿಮ್ಮ ಮುಖಾಂತರ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಈಗ ಒಂದು ತಿಂಗಳಿಂದ ಹಂಸ್ಕಾರ ಮತ್ತು ಬೇದೂರಿನಲ್ಲಿ ಕಳ್ಳತನ ಆಗಿದೆ. ಬೇದೂರಿನಲ್ಲಿ ಆಗಿರ್ತಕ್ಕಂಥ ಕಳ್ಳತನ CCTVಯಲ್ಲಿ ಬಹಳ ಸ್ಪಷ್ಟತೆಯಲ್ಲಿ ಕಾಣ್ತಾ ಇದೆ. ಆದ್ರೂ ಇಲ್ಲಿ ತನಕ ಬಂಧನ ಆಗಿಲ್ಲ. ಆ ರೈತನಿಗೆ ಮಾಲ್ ವಾಪಸ್ ಕೊಡಿಸ್ಲಿಲ್ಲ. ಹಂಸ್ಕಾರದಲ್ಲೂ ಸಹ 1 ತಿಂಗಳಾಯ್ತು, ಇಲ್ಲಿ ತನಕ ಯಾರನ್ನೂ ಬಂಧಿಸ್ಲಿಲ್ಲ ಮತ್ತು ನಮಗೆ ಏನು ಅಡಿಕೆಯನ್ನು ವಾಪಸ್ ಕೊಡಿಸುವಂತ ವ್ಯವಸ್ಥೆ ಆಗಿಲ್ಲ. ಹಾಗಾಗಿ ನಿಮ್ಮ ಮುಖಾಂತರ ಮತ್ತೆ ನಾವು ಪೊಲೀಸ್ ಇಲಾಖೆಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇನ್ನೊಂದು ವಾರದ ಒಳಗಡೆ ನೀವು ನಮ್ಮ ಅಡಿಕೆ ಬೆಳೆಗಾರರಿಗೆ ನ್ಯಾಯ ಕೊಡಿಸ್ತೇ ಇದ್ದಲ್ಲಿ ನಾವು ತಮ್ಮ ಇಲಾಖೆಯ ಮುಂದೆ ಧರಣಿಯನ್ನು ಮಾಡಬೇಕು ಅಂತಕ್ಕಂಥ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಮತ್ತೊಮ್ಮೆ ನಾನು 29ನೇ ತಾರೀಕು ಅಡಿಕೆ ಬೆಳೆಗಾರರು, ಇದರಲ್ಲಿ ಯಾವುದೇ ಜಾತಿ ಇಲ್ಲ, ಯಾವುದೇ ಪಕ್ಷ ಇಲ್ಲ, ಅಡಿಕೆ ಬೆಳೆಯವರೆಲ್ಲರೂ ಅಡಿಕೆ ಜಾತಿಯವರು, ಅವರೆಲ್ಲರೂ ಇದಕ್ಕೆ ಬರಬೇಕು, ಪ್ರತಿಭಟನೆಗೆ ಬರಬೇಕು. ಯಾತಕ್ಕಾಗಿ ಅಂತಂದ್ರೆ 2013ರಲ್ಲಿ ಆಗಿನ ಸಾಗರದ MLA ಅವರು ಜೊತೆಗೆ ನಮ್ಮ ವಿಧಾನಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಕಾಗೋಡು ತಿಮ್ಮಪ್ಪನವರ ಸಹಕಾರದಿಂದ ಅಡಿಕೆಗೆ ಪರಿಹಾರ ಕೊಡಕ್ ಬರ್ತದೆ ಅಂತ ಹೇಳಿ ಅವತ್ತಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನಮಗೆ ಪರಿಹಾರವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅಡಿಕೆಗೆ ಪರಿಹಾರ ಕೊಡ್ತದೆ ಅಂತ ಬರ್ತದೆ ಹೇಳ್ತಕ್ಕಂಥದ್ದು ಗೊತ್ತಿದೆ. ಈ ವಿಚಾರವಾಗಿ ನಾನು ಅವತ್ತು ಏನು ಸಹಕಾರ ಕೊಟ್ಟಿರ್ತಕ್ಕಂಥ ಕಾಗೋಡು ತಿಮ್ಮಪ್ಪನವರಿಗೂ ನಾನು ಅಭಿನಂದಿಸ್ತೀನಿ. APMC ಮಾಜಿ ಅಧ್ಯಕ್ಷ ಚೇತನ್ ರಾಜ್ ಕಣ್ಣೂರು ಮಾತನಾಡಿ, ಏನು 29ನೇ ತಾರೀಕು ಗುರುವಾರ ಅಡಿಕೆ ಬೆಳೆಗಾರರ ಸಂಘದ ನೇತೃತ್ವದಲ್ಲಿ ಬೃಹತ್ ಹಕ್ಕೊತ್ತಾಯದ ರೂಪದ ಏನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ 3 ತಾಲೂಕಿನ ರೈತರು ಭಾಗವಹಿಸ್ಬೇಕಂತೇಳಿ ವಿನಂತಿಯನ್ನು ಮಾಡ್ತೇನೆ. ಯಾಕಂದ್ರೆ ಹಿಂದೆ 2013ರಲ್ಲಿ ಕೊಳೆ ರೋಗ ಬಂದಂತ ಸಂದರ್ಭದಲ್ಲಿ ಸಾಗರ ನಗರದಲ್ಲಿ ಒಂದು ಬೃಹತ್ ಜಾಥವನ್ನ ಅವತ್ತಿನ ಕಾಲಕ್ಕೆ ಅಡಿಕೆ ಬೆಳೆಗಾರ ಸಂಘದ ನೇತೃತ್ವದಲ್ಲೇ ಮಾಡಿತ್ತು. ಆ ಒಂದು ಜಾಥದಲ್ಲಿ ಏನು ಕೊಳೆ ರೋಗಕ್ಕೆ ಪರಿಹಾರ ಬೇಕು ಅಂತೇಳಿ ಅವತ್ತು ಮಾಡಿರ್ತಕ್ಕಂಥ ಜಾಥದಲ್ಲಿ 4-5 ಸಾವಿರ ಜನ ಭಾಗವಹಿಸಿರ್ತಕ್ಕಂಥದ್ದು ನನಗೆ ನೆನಪಿದೆ. ಅದರ ಪರಿಣಾಮ ಅವತ್ತಿನ ಸಭಾಧ್ಯಕ್ಷರಾಗಿರ್ತಕ್ಕಂಥ ಕಾಗೋಡು ತಿಮ್ಮಪ್ಪಾಜಿಯವರು ಎಲ್ಲ ತೋಟಗಳಿಗೆ ವಿಸಿಟ್ ಅನ್ನ ಕೊಟ್ಬಿಟ್ಟು ಆ ವರದಿ ಮತ್ತೆ ನಮ್ಮ ಪ್ರತಿಭಟನೆ ಈ ಎರಡಕ್ಕೂ ಪೂರಕವಾಗಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಅವತ್ತು ಪರಿಹಾರವನ್ನ ರೈತರಿಗೆ ಕೊಡಿಸ್ತಕ್ಕಂಥ ಪ್ರಕ್ರಿಯೆ ಆಗಿತ್ತು. ಇವತ್ತು ಕೂಡ ಮಗು ಹತ್ರನೇ ಹೇಗೆ ತಾಯಿ ಹಾಲು ಕೊಡೋದು ಆ ರೀತಿ ರೈತರೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸ್ಬಿಟ್ಟು ನಮಗೆ ನಷ್ಟ ಆಗಿದೆ, ಪರಿಹಾರ ಬೇಕು ಅಂತಕ್ಕಂಥದ್ದನ್ನ ಸಾರ್ವಜನಿಕವಾಗಿ ಪ್ರದರ್ಶನ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಹಾಗಾಗಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ರೈತ ಬಾಂಧವರು ಭಾಗವಹಿಸಬೇಕು. ಮತ್ತೆ ನಮ್ಮ ಹಕ್ಕನ್ನ ಏನು ಪರಿಹಾರವನ್ನ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಒಂದು ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತೇನೆ. ಹಾಗಾಗಿ ಎಲ್ಲರೂ ಕೂಡ 29ನೇ ತಾರೀಕು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ, ಈಗಾಗಲೇ ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಈ ಒಂದು ಕೊಳೆ ರೋಗಕ್ಕೆ ಪರಿಹಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಶಾಸಕರು, ನಮ್ಮ ಉಪವಿಭಾಗಾಧಿಕಾರಿಗಳು ಎಲ್ಲ ರೈತರ ತೋಟಗಳಿಗೆ ವಿಸಿಟ್ ಕೊಟ್ಬಿಟ್ಟು ಅದರ ಪರಿಣಾಮ ಉಪವಿಭಾಗಾಧಿಕಾರಿಗಳು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿರ್ತಾರೆ. ಹಾಗೆ ಮಾನ್ಯ ಶಾಸಕರು ಕೂಡ ತೋಟಗಾರಿಕಾ ಮಂತ್ರಿಗಳನ್ನ ಕಂಡು ಈಗಾಗಲೇ ಪರಿಹಾರವನ್ನ ಕೋರಿರ್ತಾರೆ. ಅದು ಅಲ್ಲಿಗೆ ಸಾಕಾಗುತ್ತಂತಂದ್ರೆ ಸಾಕಾಗೋದಿಲ್ಲ. ಏನಕ್ಕಂದ್ರೆ ನಾವು ಪ್ರತಿಭಟನೆ ಮಾಡಿದ್ರೆ, ಹಕ್ಕೊತ್ತಾಯವನ್ನ ಮಾಡಿದ್ರೆ ಅದಕ್ಕೆ ಇನ್ನಷ್ಟು ವೇಗ ದೊರೆಯುತ್ತೆ.
ಹಾಗೆ ಮುಂದಿನ ದಿನಗಳಲ್ಲಿ ಶಾಸಕರು ಮತ್ತೆ ಬೇರೆ ಬೇರೆ ಪಕ್ಷದ ಮುಖಂಡರು, ಹಿಂದಿನ ವಿಧಾನಸಭಾ ಅಧ್ಯಕ್ಷರು ಇವರೆಲ್ಲರ ಸಹಕಾರದಿಂದ ಮುಖ್ಯಮಂತ್ರಿಗಳಿಗೂ ಪತ್ರ ಬರೆಸೋದಿರ್ಬೋದು ಅಥವಾ ಭೇಟಿ ಮಾಡೋದಿರ್ಬೋದು. ಆ ನಿಟ್ಟಿನಲ್ಲಿ ಅಡಿಕೆ ಬೆಳೆಗಾರರ ಸಂಘದ ನೇತೃತ್ವದಲ್ಲಿ ಏನೆಲ್ಲ ಪ್ರಯತ್ನ ಬೇಕೋ ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಅದಕ್ಕೆ ಪೂರಕವಾಗಿ 29ನೇ ತಾರೀಕಿಗೆ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲಾ ಅಡಿಕೆ ಬೆಳೆಗಾರರು ಭಾಗವಹಿಸಬೇಕು ಅಂತ ಹೇಳಿ ಇನ್ನೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಗೋಷ್ಠಿಯಲ್ಲಿ ಅಡಿಕೆ ಬೆಳೆಗಾರರ ಸಂಘದ ರಾಜೇಂದ್ರ ಕಂಡಿಕ, ನಾಗಾನಂದ, ಅವಿನಾಶ್, ವೆಂಕಟಗಿರಿ ಕುಗ್ವೆ ಇನ್ನಿತರರು ಹಾಜರಿದ್ದರು. ಸಾಗರ ತಾಲೂಕಿನ ಕಲ್ಮನೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸುಮಾರು 6 ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದ್ದು, ಸೋಮವಾರ ಬ್ಯಾಂಕ್ನಲ್ಲಿ ಹಣ ಇಟ್ಟವರು ಹಣ ವಾಪಸ್ ನೀಡುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಕಲ್ಮನೆ ಸೊಸೈಟಿಯಲ್ಲಿ ಅವ್ಯವಹಾರ ನಡೆದದ್ದನ್ನು ಮೊದಲ ಬಾರಿಗೆ ಬಯಲಿಗೆ ತಂದದ್ದು ಸಾಗರ ಸುತ್ತ ವಾರಪತ್ರಿಕೆ ಎನ್ನುವುದು ಗಮನಾರ್ಹ ಸಂಗತಿ. ಸೊಸೈಟಿಯಲ್ಲಿ ಪಿಗ್ನಿ ಮತ್ತು ಡೆಪಾಸಿಟ್ ಇರಿಸಿದವರು ಬ್ಯಾಂಕ್ಗೆ ಹೋಗಿ ಹಣ ಕೇಳಿದರೆ ಕಾರ್ಯದರ್ಶಿ ಮೇಘರಾಜ್ ನಾಪತ್ತೆ ಆಗಿದ್ದಾರೆ ಎನ್ನುವ ಉತ್ತರ ಆಡಳಿತ ಮಂಡಳಿಯವರು ನೀಡುತ್ತಿದ್ದಾರೆ. 1 ತಿಂಗಳ ಹಿಂದೆ ಸಭೆ ನಡೆಸಿ ಅರ್ಧ ಹಣ ಕೊಡುವುದಾಗಿ ಆಡಳಿತ ಮಂಡಳಿ ತಿಳಿಸಿತ್ತು. ಹಣ ಕೊಡಲು ವಿಫಲವಾದ ಹಿನ್ನೆಲೆಯಲ್ಲಿ ಸೋಮವಾರ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕ್ರೆ, ಕಲ್ಮನೆ ಸೊಸೈಟಿಲಿ ಪಿಗ್ನಿ ಕಟ್ಟಂತವರಿಗೆ 1.5 ರಿಂದ 2 ಕೋಟಿಯಷ್ಟು ಸುಮಾರು 600 ರಿಂದ 800 ಜನರ ಪಿಗ್ನಿ ಹಣ ಕಳೆದ 3 ತಿಂಗಳಿಂದ 4 ತಿಂಗಳಿಂದ ಏನು ಅವರು ಕಲ್ಮನೆ ಸೊಸೈಟಿಗೆ ಅಲ್ದಾಡಿ ಕೊನೆಗೆ ಹೋದ ತಿಂಗಳೆಲ್ಲ ಸೇರಿದಾಗ ಕೆಲವು ಪಿಗ್ನಿ ಕಟ್ತಂತವ್ರು ತಾವು ಬರಬೇಕು ಅಂತ ಹೇಳಿದಾಗ ನಾನು ಕೂಡ ಬಂದಿದ್ದೆ. ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಸದಸ್ಯರುಗಳು ಸಹಿತ ಬಂದಿದ್ರು, ಎಲ್ಲ ಡೈರೆಕ್ಟರ್ ಅಧ್ಯಕ್ಷರುಗಳು ಸಹಿತ ಇದ್ರು. ಆ ಸಂದರ್ಭದಲ್ಲಿ ಒಂದು ಅವಕಾಶವನ್ನ ಸೊಸೈಟಿಯವರಿಗೆ ಒಂದು ಅವಕಾಶವನ್ನ, ಯಾಕಂದ್ರೆ ನಿಟ್ಮೆಟ್ನಲ್ಲಿ ಹಣಕಾಸಿನ ವ್ಯವಹಾರ ಬಗೆಹರಿಯಲ್ಲ ಅಂತ ಹೇಳಿ ಅವರಿಗೆ 2 ತಿಂಗಳ ಅವಕಾಶನ ಮಾಡ್ಕೊಡೋ ಅಂತದನ್ನ ಮಾಡಿದ್ವಿ. ಅದರಲ್ಲಿ 1 ತಿಂಗಳ ಒಳಗಡೆ 50% ಅಷ್ಟು ಪಿಗ್ಮಿ ಹಣ ಏನಿದೆ, ಬಡವರ ಹಣ, ಕಷ್ಟದಿಂದ ಪಾಪ ದುಡಿಮೆ ಮಾಡಿ ಕೂಲಿ ಮಾಡಿ ದಿನದ ಕೂಲಿ ಮಾಡಿ ಅದರಲ್ಲೂ ಉಳಿತಾಯ ಮಾಡಿ ಈ ಗಣಪತಿ ಹಬ್ಬ ಮತ್ತೊಂದು ಮುಗ್ದೊಂದು ಸಂದರ್ಭದಲ್ಲಿ ಅದನ್ನ ಖರ್ಚಿಗೆ ಬಳಸ್ಕೋಬೇಕು ಅಂತ ಹೇಳಿ ಕಷ್ಟಪಟ್ಟು ದುಡಿದು ಕಟ್ಟಿದಂತವ್ರು ಪಿಗ್ಮಿಯವರು. ಅದು ಹಳ್ಳಿಗಾಡಿನಲ್ಲಿ ಕೂಲಿ ಮಾಡೋರೇ ಎಲ್ಲ, ಬಹುತೇಕ ಕೂಲಿ ಮಾಡೋರು. ಕಷ್ಟದ ಕಾಲಕ್ಕೆ ಅದು ಬರುತ್ತೆ ಅಂತ ಹೇಳಿ ಇಲ್ಲಿ ಪಿಗ್ಮಿ ಹಣನ ಕಟ್ಟಿದ್ದಾರೆ. ಆದ್ರೆ 1 ತಿಂಗಳು ಅವಕಾಶ ಕೊಟ್ಟು ಸಹಿತ ಆ 1 ತಿಂಗಳಲ್ಲಿ ಅವರು ಕನಿಷ್ಠ ಪ್ರಯತ್ನವಾಗಿ 10 ಜನಿಗೂ ಕೊಡೋ ಪ್ರಯತ್ನ ಮಾಡ್ಲಿಲ್ಲ. ಅವತ್ ನಾವು ಒಂದು ಸಂಸ್ಥೆಗೆ ಒಂದು ಅವಕಾಶನ ಮಾಡಿಕೊಡ್ಬೇಕು ಅಂತ ಹೇಳಿ ಇಲ್ಲಿ ಅವತ್ತಿನ ಸೇರಿರ್ತಕ್ಕಂತ ಜನರನ್ನೆಲ್ಲ ಒಪ್ಸಿ 2 ತಿಂಗಳ ಟೈಮಲ್ಲಿ ಅರ್ಧದಷ್ಟು ಹಣ ಕೊಡಿ, ಈಗ 1 ತಿಂಗಳೊಳಗಡೆ ಇನ್ನು ಅರ್ಧದಷ್ಟು ಹಣ ಇನ್ನೊಂದು ತಿಂಗಳು ತಗೊಂಡು ಕೊಡಿ ಅಂತ ಹೇಳಿದ್ರು. ಆ ಪ್ರಯತ್ನದ ದಿಕ್ಕಿನಲ್ಲಿ ಪ್ರಯತ್ನನೇ ಮಾಡ್ಲಿಲ್ಲ. ಈಗ ಹೇಳ್ತಿದ್ದಾರೆ ಆ ಸಿಒ ಬರ್ತಾನೆ ಇಲ್ಲ, ನಾವೇನ್ ಮಾಡ್ಲಿ ಅಂತ ಹೇಳಿದ್ರೆ ಇದನ್ನ ಇನ್ನೂ 2 ವರ್ಷ ಆದ್ರೂ ಸಹಿತ ಸಿಒ ಬರ್ಲಿಲ್ಲ, ನಾವೇನ್ ಮಾಡ್ಲಿ ಅಂತ ಹೇಳಿ ಇನ್ನು 2 ವರ್ಷ ಆದ್ರೂ ಇದೇ ಪ್ರಶ್ನೆ ಕೇಳ್ತಾರೆ. ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರು ಕರ್ಸ್ಬೇಕು, ನೀವು ಶಾಸಕರನ್ನ ಕರ್ಸ್ಬೇಕು, ಶಾಸಕರು ಬರ್ಬೇಕು. ಮತ್ತೆ ಗ್ರಾಮದ ಪ್ರಮುಖರಾದ ಸುರೇಶ್ ಗೌಡ, ಶ್ರೀನಿಧಿ ಹೆಗಡೆ ಸ್ಥಳೀಯರು ಮಾತನಾಡಿ, ನನ್ನ ಹೆಸರು ಶ್ರೀನಿಧಿ ಅಂತ, ಸೊಸೈಟಿಯ ಪಕ್ಕದ ಮನೆಯವನು ನಾನು ಅಂತೇಳಿ ಹೇಳೋಂಥದ್ದು. ಯಾಕಂದ್ರೆ ಪಕ್ಕದ್ದೇ ಮನೆ ನಮ್ದು. ಇಷ್ಟು ದೊಡ್ಡ ಹಗರಣ ಆಗತ್ತೆ ನಮ್ಮ ಈ ಸೊಸೈಟಿಲಿ ಅಂತ ನನಗೆ ಗೊತ್ತಾಗ್ಲಿಲ್ಲ. ಟೋಟಲ್ ಅಮೌಂಟ್ ಅಧ್ಯಕ್ಷರೇ ಅವತ್ತೊಂದಿನ ಹೇಳಿದ್ದು, ಒಂದು ಮೀಟಿಂಗ್ ಅಲ್ಲಿ ಅಧ್ಯಕ್ಷರೇ ಹೇಳಿದ ಮಾತಲ್ಲಿ ಟೋಟಲ್ 6 ಕೋಟಿ ರೂಪಾಯಿ ಭ್ರಷ್ಟ ಆಗಿದೆ ಇಲ್ಲಿ. ಅದು ಡೈರೆಕ್ಟ್ಲಿ ಕಾರಣ ಬರೀ ಓನ್ಲಿ ಸಿಒ ಅಂತ ಹೇಳ್ತಾರೆ. ಎಷ್ಟೋ ಜನಪ್ರತಿನಿಧಿಗಳಿಗೆ ಇಲ್ಲಿದ್ದವರಿಗೆ ಸಿಒ ಅಂದ್ರೆ ಪದದ ಅರ್ಥನೇ ಗೊತ್ತಿಲ್ಲ ಏನು ಅಂತ. ಕಾರ್ಯದರ್ಶಿಗಳು ಅಂತ ಆಮೇಲೆ ಅಧ್ಯಕ್ಷರೇ ಹೇಳಿದ್ರು, ಇದೆಲ್ಲರಿಗೂ ಗೊತ್ತಾಯ್ತು ಅದು ವಿಚಾರ. ಕಾರ್ಯದರ್ಶಿ ಆದವನು ಮೇಘರಾಜ ಅಂತೇಳಿ ಅವನೇ ಮಾಡಿದ್ದು ಎಲ್ಲದನ್ನು A to Z ಅವನೇ ಮಾಡ್ತಿದ್ದಾನೆ, ಅವನದೇ ತಪ್ಪು ಅಂತ ಪದೇ ಹೇಳ್ತಾನೆ ಇದ್ದಾರೆ. ಹಂಗಾರೆ ಯಾರೂ ಕಂಪ್ಲೇಂಟ್ ಯಾಕೆ ಮಾಡೋದಿಲ್ಲ? ಇವನ್ ನಾನಾದನು ಶ್ರೀನಿಧಿ ಹೆಗಡೆ ಅಂತೇಳಿ ನಾನೇ ಹೋಗಿ ಸ್ವತಃ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಾಗರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಸಹ ಕೊಟ್ಟಿದ್ರೇನ ಅದನ್ನು ಸಹ ನಮಗೆ ಕಾಪಿ ರಿಟರ್ನ್ ಅವ್ರು ತಗೊಳ್ಳೂ ಇಲ್ಲ. ಕಂಪ್ಲೇಂಟ್ ನಾಳೆ ಬಾರಪ್ಪ ನಾಡದ್ ಬಾರಪ್ಪ ಅಂತ ಹೇಳಿ ಟೋಟಲ್ 5 ದಿನ ನಮಗೆ ಸತಾಯಿಸಿದ್ರು. ಅಲ್ದೇನೆ ನಾವು ಅದನ್ನ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಅಲ್ಲಿ ಇದರಲ್ಲಿ ರಿಜಿಸ್ಟರ್ ಸಹ ಮಾಡಿ ಬಂದಿದ್ದೀವಿ. ಎಲ್ಲಿ ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರು ಇದರಲ್ಲಿ ರಿಜಿಸ್ಟರ್ ಸಹ ನಾವು ಮಾಡಿ ಬಂದಿದ್ದೀವಿ. ಆದ ಕಾರಣ ಈಗ ಟೋಟಲ್ ಆಗಿ 4ನೇ ಸುತ್ತು ನಾವು ಇಲ್ಲಿ ಬಂದೀಗ ಎಲ್ಲರೂ ಪ್ರೊಟೆಸ್ಟ್ ಮಾಡ್ತಾ ಇರೋಂಥ ವಿಚಾರ. ಇದನ್ನ ಅಧ್ಯಕ್ಷರು ಆನ್ಸರ್ ಮಾಡಬೇಕು, ಏನು ಅಂತೇಳಿ ಕೇಳಬೇಕು, ಅಥವಾ ಯಾರಿಗೆ ಏನ್ ತೊಂದರೆ ಆಗಿದೆ ಎಲ್ಲದನ್ನು ಬಗೆಹರಿಸಬೇಕು. ಮೊದಲನೇದಾಗಿ 6 ಕೋಟಿ ರೂಪಾಯಿ ಹಣ ಹಗರಣ ಆಗಿದೆ ಅಂತೇಳಿ ಅದು ನಮ್ಮಂತಹ
1400 ಜನ ಇರುವಂತಹ ಒಂದು ದೊಡ್ಡ ಸಂಸ್ಥೆ. ಈ ಸಂಸ್ಥೆ 100 ವರ್ಷ ಸಹ ತಗೊಂಡಿದೆ, ಈಗಾಗಲೇ 100 ವರ್ಷ ಆಗಿದೆ ಇದು ಈ ಸಂಸ್ಥೆಗೆ. ಅಲ್ಲದೇನೆ ಕರ್ನಾಟಕದಾದ್ಯಂತ 2ನೆಯ ಅತಿ ಉತ್ತಮವಾದಂತಹ ಸೊಸೈಟಿ ಅಂತ ಹೇಳಿ ಕೂಡ ನೇಮ್ ಇದೆ. ಆದ್ರೆ ಈ ನೇಮ್ ಎಲ್ಲೋ ಇತ್ತು ಹಾಗಾದ್ರೆ? ಈ ನಮ್ಮ ಅಧ್ಯಕ್ಷರ ಕಾಲಕ್ಕೆ ಅಥವಾ ಎಲ್ಲ ಇವರು ಮೇಘರಾಜ ಇವರಿಂದ ಏನಾಯ್ತು ಹಾಗಾದ್ರೆ? ದಯವಿಟ್ಟು ಮೇಘರಾಜನ್ ಕರೆಸ್ಬೇಕಿಲ್ಲಿ, ಕರೆಸಿ ಅವನಿಂದ ಏನೇನು ಮಾಹಿತಿಗಳನ್ನು ತಗೊಳ್ಬೇಕಾಗತ್ತೋ, ಯಾರಿಗೆ ಏನೇನು ಕೊಡಿಸ್ಬೇಕೋ. ಮೊದಲನೇದಾಗಿ ಪಿಗ್ಮಿದಾರ್ದು ಟೋಟಲ್ 90 ಲಕ್ಷ ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. 1,20,20,00,000 ಅಂತ ಒಂದ್ ಸುತ್ತ ಹೇಳ್ತಾರೆ, ಒಂದ್ ಸುತ್ತು 90 ಲಕ್ಷ ಅಂತ ಹೇಳ್ತಾರೆ. ಸರಿಯಾಗಿ ಆಡಿಟೇ ಆಗಿಲ್ಲ, ಆ ವಿಚಾರನೂ ಗೊತ್ತಿಲ್ಲ ಇವರುಗಳಿಗೆ. ಏನ್ ಮಾಡಿದ್ರು ಹಂಗಾರೆ ಆಡಳಿತ ಮಂಡಳಿ? ಏನ್ ಮಾಡಿತ್ತು ಹಂಗಾರೆ ಇದನ್ನೆಲ್ಲದನ್ನು? ಇಬ್ರ ಒಟ್ಟು 11 ಜನ ಆಡಳಿತ ಮಂಡಳಿ ಇದೆ. ಅದಲ್ಲದೆ ಫೀಲ್ಡ್ ಆಫೀಸರ್, DCC ಬ್ಯಾಂಕ್ ಇಂದ ಬರುವಂತ ಫೀಲ್ಡ್ ಆಫೀಸರ್ಗಳು. ಹಂಗಾರೆ ಏನ್ ಮಾಡ್ತಾರ ಅವರು? ಯಾರಿಗೆ ನಾವು ಕ್ವಶನ್ ಕೇಳೋದು? ಯಾರಿಗೆ ಕೇಳೋಣ? 11 ಜನ ಡೈರೆಕ್ಟರ್ಸ್ ಕೇಳಿದ್ರೆ ನಮಗ್ ಗೊತ್ತಿಲ್ಲ, ಮೇಘರಾಜನ್ ತಪ್ಪು, ಸಿಒ ತಪ್ಪು. ಹಂಗಾರೆ ಒಬ್ಬನೇನಾ ಎಲ್ಲದನ್ನು ಮಾಡಕ್ಕಾಗತ್ತೆ? ಈ ತರ 6 ಕೋಟಿ ರೂಪಾಯಿ ಹಗರಣ ಒಬ್ಬ ವ್ಯಕ್ತಿ ಕೈಲಿ ಸಾಧ್ಯನಾ? ಹಂಗಾರೆ ಇದೆಲ್ಲ ಆಡಳಿತ ಮಂಡಳಿ ಶಾಮೀಲ್ ಇಲ್ವಾ ಇದಕ್ಕೆ? ಅಥವಾ DCC ಬ್ಯಾಂಕ್ ಶಾಮೀಲ್ ಇಲ್ವಾ? ಹೆಂಗ್ ಹೇಳ್ತೀರಾ ಇದಕ್ಕೆ? ದಯವಿಟ್ಟು ಇದೆಲ್ಲದಕ್ಕೂ ಸೇರಿ ನಮಗೆ ಸರಿಯಾದ ಒಂದು ಅತಿ ಕರೆಕ್ಟ್ ಆಗಿ ಬೇಕಾಗಿರೋಂತ ವಿಚಾರಧಾರೆಗಳೇ ನಮಗೆ ಸರಿಯಾಗಿ ಎಲ್ಲರಿಗೂ ಲೆಟರ್ ಹೆಡ್ ಅಲ್ಲಿ ಕೊಡ್ಲಿ. ಬರೀ ನೀವು ಬಾಯಲ್ಲಿ ಹೇಳಿ ನಾಳೆ ಮಾಡ್ತೀನಿ, ಇದಾಗ್ಲಿ 4ನೇ ಸುತ್ತು ಪೇಪರ್ ಅಲ್ಲಿ ಬರ್ತಾ ಇರೋದು 4ನೇ ಸುತ್ತೆ. ನಮಗೆ 4ನೇ ಸುತ್ತು ನಾವು ಕರೆಸ್ತಾ ಮಾಡ್ತಾ ಇದೀವಿ ಅದನ್ನೇ, ಆದ್ರೂ ನಮಗೆ ಯಾವುದೇ ರೀತಿಯ ಆನ್ಸರ್ ಇಲ್ಲ. ದಯವಿಟ್ಟು ಇದಕ್ಕೆ ನಮಗೆ ಸರಿಯಾದ ಬೇಕಾಗಿರುವಂತಹ ದಾಖಲಾತಿಗಳನ್ನ ಕೊಟ್ಟು ಅದಕ್ಕೆ ನಮಗೆ ಯಾರ್ಯಾರಿಗೆ ದುಡ್ಡು ಬೇಕಾ ಎಲ್ಲರಿಗೂ ದುಡ್ಡನ್ನು ಒದಗಿಸಿ ದಯವಿಟ್ಟು. ಇವತ್ತಿನ ಹೋರಾಟ ಸೊಸೈಟಿಯ CEO ಕಾರ್ಯದರ್ಶಿ ಮೇಘರಾಜ್ ಬರೋದವ್ರದ್ದು ಈ ಹೋರಾಟ ನಿಲ್ಸಲ್ಲ. ಇಲ್ಲಿ ಪಿಗ್ಮಿ ಕಟ್ಟಿದ್ದು 1.25 ಕೋಟಿ ರೂಪಾಯಿನ ಈಗ 5-6 ತಿಂಗಳಿಂದ ಕೊಡ್ತಾ ಇಲ್ಲ. ಕಳೆದ ತಿಂಗಳು ಮೀಟಿಂಗ್ ಆಗಿತ್ತು, ಈ ತಿಂಗಳು 30ರೊಳಗೆ ಅರ್ಧ ದುಡ್ಡು ಕೊಡ್ತೀವಿ ಅಂತ ಹೇಳಿರು. ಇಲ್ಲಿವರೆಗೂ ಅಧ್ಯಕ್ಷ ಕೊಟ್ಟಿಲ್ಲ. ಆ ಉದ್ದೇಶಕ್ಕಾಗಿ ಪಿಗ್ಮಿ ಹೋಲ್ಡರ್ದವರು ಡಿಪಾರ್ಟ್ಮೆಂಟ್ ಎಲ್ಲ ಸೇರಿ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ಕಲ್ಮನೆ ಸೊಸೈಟಿ ಆವರಣದಲ್ಲಿ ಸುಮಾರು ಒಂದು 500ರಿಂದ 1000 ಜನರವರೆಗೆ ಪ್ರತಿಭಟನೆ ಮಾಡ್ತಾರೆ. ಪ್ರತಿಭಟನೆ ಉದ್ದೇಶ ಅಂದ್ರೆ ಕಳೆದ ಬಾರಿ ಸುಮಾರು 1 ತಿಂಗಳ ಹಿಂದೆ ಇದೇ ಜಾಗದಲ್ಲಿ ನಮ್ಗೆ ಭರವಸೆ ಕೊಟ್ಟಿದ್ರು. ಜನರ ಪಿಗ್ಮಿ ಹಣನ ಮತ್ತೆ FD ಹಣನ ಅರ್ಧ ದುಡ್ಡನ್ನ ಈ ತಿಂಗಳು ಅಂತ್ಯದೊಳಗೆ ಕೊಡ್ತೀನಿ ಅಂತೇಳಿ ಅಧ್ಯಕ್ಷ ಭರವಸೆ ಕೊಟ್ಟಿದ್ರು. ಆ ಭರವಸೆಯಲ್ಲಿ ಒಂದು 10% ಅಲ್ಲ 1% ಕೂಡ ಜನರಿಗೆ ದುಡ್ಡು ಕೊಟ್ಟಿಲ್ಲ. ಮತ್ತೆ ಜನ ಇವತ್ತು ದಿನ ಬಂದು ಹೋದ್ರು ಇಲ್ಲಿ ಸೊಸೈಟಿ ಬಾಗಿಲಾಕಿದೆ. ಕನಿಷ್ಠ 1 ವಾರದಿಂದ ಬಾಗಿಲಾಕಿ ತಿರ್ತಾ ಇದ್ದಾರೆ. ಆಯ್ತು ಮಾಡ್ಕೊಡ್ತೀವಿ ಅಂತ ಭರವಸೆಗಳು ಕೊಡ್ತಾ ಇದ್ದಾರೆ ಬಿಟ್ರೆ ಇಲ್ಲಿವರೆಗೆ ಯಾವುದೇ ಕೆಲಸಗಳನ್ನು ಸಹ ಮಾಡ್ಕೊಟ್ಟಿಲ್ಲ ಅವರು. ಹಂಗಾಗಿ ಇವತ್ತು ಜನ ಏನ್ ಕೇಳ್ತಾ ಇದ್ದಾರೆ ಅಂತಂದ್ರೆ ಇದೇ ಸೊಸೈಟಿಯಿಂದ ಆಸುವಂತ ಡೈರೆಕ್ಟರ್ ಇದ್ದಾರೆ, ಶಾಸಕರು, ಅವರು ಸಹ ಬರ್ಬೇಕು. ಮತ್ತೆ ಇದು ನಮ್ಗೊಂದು ನ್ಯಾಯ ಕೊಡಿಸ್ಬೇಕು. ಜನರ ಪರವಾಗಿ ನೀವು ಸಹ ಬರ್ಬೇಕು ಅಂತ ಪಂಚಾಯತ್ ಅಧ್ಯಕ್ಷನಾಗಿ ಜವಾಬ್ದಾರಿ ತಂದ್ರೆ ನನ್ನ ಸಹ ಕರೆದ್ರೆ ನಾನು ಸಹ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೀನಿ. ಈ ಪ್ರತಿಭಟನೆ ಜನರಿಗೆ ದುಡ್ಡು ತಲುಪೋ ತನಕ ಅಂತ್ಯಗೊಳ್ಳೋದಿಲ್ಲ. ಇದಕ್ಕೆ ಸರಿಯಾದ ಸೂಕ್ತ ಭರವಸೆಗಳನ್ನು ಯಾರು ಶಾಸಕರಂತವ್ರು ಬಂದು ಹೇಳಿದ್ರೆ ಈ ಪ್ರತಿಭಟನೆಯಿಂದ ನಾವು ಹಿಂಸರಿತೀವಿ. ಹಣ ಕಟ್ಟಿದವರು ತಮ್ಮ ನೋವು ತೋಡಿಕೊಂಡಿದ್ದು ಹೀಗೆ. ಏನೀಗ 1 ತಿಂಗಳ ಹಿಂದೆ ಮೀಟಿಂಗ್ ಮಾಡಿದಾಗ ಹೇಳಿದ್ವಾ ಅದನ್ನೇ ರಿಪೀಟ್ ಮಾಡ್ತಾ ಇದ್ದಾರೆ. ಅವ್ರು ಒಂದನೇದಾಗಿ ನಮ್ಗೆ ಈಗ 2 ಕಂತಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು. ಈ ತಿಂಗಳ ಎಂಡೊಳಗೆ ಮತ್ತೆ ಪುನಃ ಸೆಪ್ಟೆಂಬರ್ 15 ಒಳಗೆ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇವತ್ತು ಬಂದು ಕೇಳಿದ್ರು ಅದೇ ಉತ್ತರ ಹೇಳ್ತಾ ಇದಾರೆ. ಹೊಸ ಕಾರ್ಯದರ್ಶಿನ ಮಾಡ್ತೀವಿ, ಆಮೇಲೆ ನಿಮ್ ದುಡ್ಡು ಕೊಡ್ತೀವಿ, ನಿಮ್ ದುಡ್ಡು ಇಲ್ಲೇ ಇದೆ ಅಂತಾರೆ ಬಿಟ್ರೆ ಅವ್ರು ಖಂಡಿತ ದುಡ್ಡು ಕೊಡೋದು ಇದನ್ನ ಮಾಡ್ತಾ ಇಲ್ಲ. ಅವ್ರು ದುಡ್ಡು ಕೊಡೋದಿಲ್ಲ. ಅವ್ರು ಕೊಡೋದು ಮೇಘರಾಜನ್ ಕರ್ಸ ಇದನ್ನಂತ ಖಂಡಿತ ಅವ್ರು ಮಾಡೋದಿಲ್ಲ. ಮೇಘರಾಜನ್ ಕರ್ಸ್ಬೇಕು, ನಾವ್ ಇವತ್ತು ಹೋಗ್ಬೇಕು ಅಲ್ಲಿ ತನಕ. ಇವತ್ತಂತೂ ಮನೆಗೆ ಹೋಗೋ ಚಾನ್ಸ್ ಅಂತೂ ಇಲ್ಲೇ ಇಲ್ಲ, ಖಂಡಿತ ಹೋಗೋದಿಲ್ಲ ಅಂತ. ಮತ್ತೆ ಅಧ್ಯಕ್ಷರು ದುಡ್ಡು ಪಿಟ್ಟಕ್ಕಂದು ಮಾತಾಡ್ತಿಲ್ಲ. ಲಾಯರ್ನ ಕರ್ಕ ಬಂದಿದ್ದಾರೆ, ತಮ್ಮ ರಕ್ಷಣೆಗೆ ಪೊಲೀಸರ ಪಡೆನೆಲ್ಲ ಕರ್ಕ ಬಂದ್ ಕಟ್ಟಿದ್ದಾರೆ. ನಾವ್ ಹಂಗಂತ ಯಾರನ್ನ ಕರ್ಕ ಬಂದಿಲ್ಲ, ನಮ್ ಕೈ ಕಾಲ ತಗೊಂಡ್ ಬಂದಿದೀವಿ. ನಾವು ಜನಗಳು ಮಾತ್ರ ಬಂದಿದೀವಿ. ಇದು ಎಷ್ಟು ಅಧ್ಯಕ್ಷರದ್ದೇ ಕುತಂತ್ರ. ನಾವ್ ಇವತ್ತು ಅಧ್ಯಕ್ಷರನ್ನ ಬಿಟ್ಟು ಹೋಗೋದಿಲ್ಲ. ಮಾತು 30ನೇ ತಾರೀಕು ಕೊಡ್ತದೆ ಮಾತು. ಒಂದು 30ನೇ ತಾರೀಕು ಒಳಗೆ ನಾವು ಬಂದೆ ಸೊಸೈಟಿಗೆ. ಯಾಕಂದ್ರೆ ನಂಗೆ ನೋಡಿ ನಮ್ಮ ಮಕ್ಕಳಿಗೆ ಮಾತು ಗೊತ್ತಿಲ್ಲ. ಇದು ಆಸ್ಪತ್ರೆ ಸೇರಿಸಿದೆ, ಭಗವಂತ ಶಕ್ತಿ ಆಸ್ಪತ್ರೆ ಸೇರಿಸಿ ಇಲ್ಲಿ ಬಂದೆ ದುಡ್ಡು ತಕ್ಕ ಬರ್ತೀನಿ ಅಂತ. ಇಲ್ಲಿ ಬಂದು ಕೇಳೋದಿಗೆ ದುಡ್ಡು ಅದ ಸಂಘದಾಗ ಯಾರೋ ಇದೆ ನಂಗೆ ಕೊಡ್ತೀನಿ ನಾಗರಾಜ್ ಅಂತ. ಅವ್ರ ಅದೇ ಹೇಳ್ದೆ, ನಮ್ ಕಷ್ಟ ಪೂರ್ತಿ ಹೇಳ್ದೆ. ಮೇಘರಾಜಿ ಫೋನ್ ಮಾಡಿ ಈಡ ಕಾಲ್ ಮಾಡಿ ನೀನೇ ಮಾತಾಡಿ ಅಮ್ಮ ಅಂದೆ. ನಾನೇ ಮಾತಾಡಿ ಈ ಮಾತಾಡು ಕಾಣಿಸ್ಕೊಳ್ಳ ಫೋನಾಗ ಅವ್ರು ಕಾಣಿಸ್ಕೊಳ್ಳ, ಮೇಘರಾಜ್ ಕಾಣಿಸ್ಕೊಳ್ಳ. ನಾ ಮಾತಾಡಿದ್ದೆ ಬಂತು ಅಷ್ಟೇ. ಕಡೆಗೆ ಅದು ಆಯ್ತಾ ಅದಕ್ಕೂ ಇವತ್ತಿಗೆ ಬಂದೈತೆ ಮತ್ತೆ ಬಂದೆ. ಏನ್ರಿ ಅವತ್ತು ಈ ತರ ಮಾಡಿದ್ರಿ ಅಕ್ಕ ಕೂಸಿರ ಅಂತ ಕಣ್ಣೀರ್ ಹಾಕೋದೆ. ಏನು ಸ್ವಲ್ಪ ಕೊಡಿ ಅಂತ ಕಣ್ಣೀರ್ ಅದು ಕೊಟ್ಟಿಲ್ಲ. ಇಷ್ಟ ತಕ್ಕ ಬಂದೆ ನಾನು. ಆ ಹುಡುಗನ್ ಕೈ ಆ ಹುಡುಗನ್ ಅಕ್ಕಿ ಕೂಡ ಹುಡುಗನ್ ನೋಡಿ ಅಮ್ಮ ಇಷ್ಟ ತಕ್ಕಬಿಡಿ, ಭಾರಿ ಡೇಂಜರ್ ಇದೆ, ದುಡ್ಡು ಸಿಗ್ದೆ ಎಲ್ಲಿಗೂ ಹೋಗೋದಿಲ್ಲ, ಇಷ್ಟ ಮತ್ತೆ ತಕ್ಕಬಿಡಿ, ನಿಮ್ ಜೀವನಿಗೆ ಹೋಗುತ್ತೆ ದುಡ್ಡು ಎಲ್ಲಿಗೂ ಹೋಗೋದಿಲ್ಲ ಅಂತ ಹೇಳಿದ್ರು. ಸುಮ್ನೆ ಹೋಗಿ ಮತ್ತೆ ಇವತ್ತು ಬಂದೆ. ಈಗ ಏನ್ ಹೇಳ್ತಾರೆ ಮೇಘರಾಜನ್ ಕರ್ಸಲ್ಲ ನಾವು ಬಲ್ವ ಆ ಹೆಗ್ಡೆ ಹುಡ್ಸಿಟ್ಕೊಂಡ ಅವ್ರು ಹಿಂದಿನ ಮಕ್ಕಳು ಮಾಡ್ಬಾರ್ದ. ನಮ್ ದುಡ್ಡು ಚಿನ್ನ ನೀರ್ಸ್ಕೊಳ್ಬೇಕ. ನಾವು ಬಡೋ ದುಡ್ಡು ಎಲ್ಲಿ ಹೋಗಿ ನಾವು ಕಣ್ಣ ನೀರು ಹಾಕ್ತಿರ್ತದ. ಅವ್ರು ಹಿಂದಿನ ಮಕ್ಕಳು ಮಾಡೋದು ದುಡ್ಸಿತ್ತಲ್ಲ ಅವ್ರ ಮನೆ ಚಿನ್ನ ಬಂದಲ್ಲ KG ಕಟ್ಲಿದ್ದಾರೆ
ಗಾಡಿ ಬಂದು ರೂಪಾಯಿ ಬೋದಲ್ಲ 10 ರೂಪಾಯಿ ಕೊಡೋದು 5 ರೂಪಾಯಿ ಕೊಡ್ಬೋದಲ್ಲ. ಯಾಕೆ ಈ ತರ ಮಾಡ್ತಾರ? ಇಷ್ಟು ಜನ ಪೊಲೀಸ್ ಅವ್ರ ಲಕ್ಷಣ ಇದ್ದಾರೆ, ಜನರ ಲಕ್ಷಣ ಇಲ್ಲ. ಅವರು ಹೊಡಿತಾರಂತ ಇನ್ನೇನ್ ಹೇಳ್ಬೇಕು? ಹೇಳೋದಲ್ಲ ಹೇಳಾಯ್ತು. ನಾನು ಎಷ್ಟು ಕಷ್ಟ ದುಡ್ಡು ತಂದು ಇರ್ಬೇಕು, ಎಷ್ಟು ಕಣ್ಣೀರು ಹಾಕಿದ್ರೆ ಗೊತ್ತಾ? ಕೊರೋನಾ ಕಾಲದಾಗ ಸರ್, ಕೊರೋನಾ ಕಾಲದಾಗ ಅವಾಗ ಬಸ್ ಇಲ್ಲ, ಆಟ ದುಡ್ಡು ಕೊಟ್ಟು ನಮ್ಮ ಮೈಲಿನ 3 ತಿಂಗಳ ಎದ್ದಿದೆ. ನಮ್ದು ಅಡಿಕೆ ಸುಲ್ ದುಡ್ಡೆಲ್ಲ ಇದೆ. ನಾವು ಕೂಲಿ ಖಾಲಿ ಬಿಡ್ತಿರೋ ನಾವು 1 ರೂಪಾಯಿ, ನಾವು 10 ರೂಪಾಯಿ ಅಡಿಕೆಗೂ ಸುಲ್ದಿದೀವಿ. ಈ ದುಡ್ಡು ನಾವು ಇಟ್ಟವ್ರಿಗೆ ಅನ್ಯಾಯ ಆಗ್ತಾ ಇದೆ, ನಮ್ಗೆ ನ್ಯಾಯ ಕೊಡಿಸಿ. ಮೇಘರಾಜನ್ ಸುದ್ದಿ ಮಾತ್ರ ಹೇಳ್ತಿದ್ದಾರೆ, ಇದ್ರಲ್ಲಿ ಎಲ್ರದ್ದು ಭಾಗ ಇದೆ ಅಂತ ನನ್ನ ಅಭಿಪ್ರಾಯ. ಇಲ್ಲಿ ಎಲ್ಲರ ಅಭಿಪ್ರಾಯನೂ ಹಾಗೆ. ಆಡಳಿತ ಮಂಡಳಿಯವರು ಎಲ್ಲರೂ ಬರ್ಲಿ, ನಮ್ಗೆ ನ್ಯಾಯ ಕೊಡಿಸಿ ಅಂತ ನಾವು ಕೇಳ್ತಾ ಇದೀವಿ. ಶಾಸಕರು ತಕ್ಷಣ ಇದರ ಬಗ್ಗೆ ಗಮನ ಹರಿಸಬೇಕು. ಕೋಟ್ಯಾಂತರ ರೂಪಾಯಿ ಹಣ ಅವ್ಯವಹಾರ ನಡೆದಿರುವುದರ ಹಿಂದೆ ಆಡಳಿತ ಮಂಡಳಿ, ಆಡಿಟರ್ಸ್, ಸಹಕಾರಿ ಇಲಾಖೆ ಪ್ರಮುಖರು ಸೇರಿ ಹಲವರ ಪಾತ್ರವಿದ್ದು ತನಿಖಾ ಸಂಸ್ಥೆ ಮೂಲಕ ತನಿಖೆ ನಡೆಸಲು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸಾಗರ ರೋಟರಿ ಸಂಸ್ಥೆಯು 2023-24ನೇ ಸಾಲಿನಲ್ಲಿ ಮಾಡಿರುವ ಸೇವಾ ಚಟುವಟಿಕೆಯನ್ನು ಗುರುತಿಸಿ 14 ಜಿಲ್ಲಾ ಮಟ್ಟದ ಪ್ರಶಸ್ತಿ ನೀಡಿ ಅಭಿನಂದಿಸಲಾಗಿದೆ. ಶಿವಮೊಗ್ಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಾಗರ ರೋಟರಿ ಸಂಸ್ಥೆ, ರೋಟರಿ ಇಂಡಿಯಾ ಅಪ್ಲಿಕೇಶನ್ ಬಳಕೆ, ಕ್ಲಬ್ ಫೈನಾನ್ಸ್ ನಿರ್ವಹಣೆ, ರೋಗ ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆ, ಕ್ಲಬ್ ಬುಲೆಟಿನ್, ವೃತ್ತಿ ಮತ್ತು ಕೌಶಲ್ಯ, ತಾಯಿ ಮತ್ತು ಮಕ್ಕಳ ಆರೋಗ್ಯ, ಪ್ರಾಥಮಿಕ ಶಿಕ್ಷಣ ಸಾಕ್ಷರತೆ, ಪರಿಸರ, ಮೌಲ್ಯಾಧಾರಿತ ಶಿಕ್ಷಣ, ಮಣ್ಣಿನ ಫಲವತ್ತತೆ ಮತ್ತು ಸಂರಕ್ಷಣೆ ಇನ್ನಿತರೆ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಡಾಕ್ಟರ್ ರಾಜನಂದಿನಿ ಕಾಗೋಡು ಅಧ್ಯಕ್ಷರಾಗಿ ಸಲ್ಲಿಸಿದ ಸೇವೆಯನ್ನು ಗುರುತಿಸಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ರೋಟರಿ ಸಂಸ್ಥೆಯ ರಾಜು ಸುಬ್ರಹ್ಮಣ್ಯ, ಸಿಎ ದೇವಾನಂದ, ಬಿಸಿ ಗೀತಾ, ರವಿ ಕೋಟೋಜಿ, ರಾಜೀವ್ ಬಿ, ಡಾಕ್ಟರ್ ನಿರಂಜನ್ ಹೆಗಡೆ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಸಾಗರ ತಾಲೂಕಿನ ಗೇಣಿವಾರದ ಕೊಡಚಾದ್ರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸೋಮವಾರ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಮಕ್ಕಳಿಗೆ ರಾಧಾಕೃಷ್ಣ ವೇಷಭೂಷಣ ಸ್ಪರ್ಧೆ ನಡೆಸಲಾಯಿತು. ಸುಮಾರು 30 ಜೋಡಿ ವೇಷಭೂಷಣ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಸಾಗರ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಶಕುಂತಲಾ ಮಾತಾಜಿ, ಸಂಸ್ಥೆಯ ಅಧ್ಯಕ್ಷ ಪ್ರಕಾಶ್ ಕ್ಯಾರ್, ಶಿಕ್ಷಕರ ವರ್ಗದವರು ಹಾಜರಿದ್ದರು. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.